ಹೇಗ್ ನಡಿಬೇಕು ರೀ? ಈ ತರ ಕ್ಯಾಟ್ ವಾಕಾ, ಇಲ್ಲ ಅಂದ್ರೆ ಕ್ಯಾಮಲ್ ವಾಕಾ, ಬೆಕ್ಕಿನ ನಡ್ಗೆನಾ ಒಂಟೆ ನಡ್ಗೆನಾ? ಬೇಗ ಹೇಳಿ. ಏಯ್, ನಡ್ಕೊಂತ ಅರ್ಥ, ಕುಂಟ್ ಬಾಮನ್ ತರ ನಡಿ ಅಂತಲ್ಲ. ಯಾರವರು? ನಿಮ್ಮ ಅಜ್ಜಿ. ಹ, ನಮ್ಮ ಅಜ್ಜಿನೂ ನೆನ್ಪಿಟ್ಕೊಂಡಿದ್ದೀರಾ? ಸತ್ತೋರ್ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಲ್ಲ ಕಣೆ, ಇರೋರ್ನ ಗುರ್ತು ಹಿಡಿಯೋಕ್ ಹೇಳು ದೊಡ್ಡ ಬೊಟ್ಟಮ್ಮನ್ಗೆ. ಏನ್ ಚಿಕ್ಕಿ, ನನ್ ಮಗ್ಳನ್ನ ಅವಳು ಗುರ್ತು ಹಿಡಿಯಲ್ಲ ಅಂತನಾ? ಸುಮನಾ, ನಿನ್ನ ಮಗಳನ್ನ ನೀನು ಎತ್ಕೊಂಡ್ಮೇಲೆ ಕಣ್ಣು ಹಿಡಿತಾಳ ಇಲ್ವಾ ಅಂತ ಇನ್ನೂ ಯಾಕೆ ಟೆಸ್ಟ್ ಮಾಡಬೇಕು? ಇಲ್ಲದೆ ಇರೋ ಟೆನ್ಷನ್ ಯಾಕೆ? ರೂಮ್ ಒಳಗಡೆ ಹೋಗು. ಹೋಗದೆ ನಿಂತಿದ್ದಾಳೆ ಅಂದ್ರೆ ಮಗುನ ದೊಡ್ಡ ಬೊಟ್ಟಮ್ಮಂಗೆ ಎತ್ಕೊಳಕ್ ಬಿಡ್ತಾಳೇನೋ ಯಜಮಾನ್ರೆ. ಏನ್ ಅವಶ್ಯಕತೆ ಇಲ್ಲ ಬಿಡು, ನೀನ್ ಹೊರಡು ಸುಮನಾ. ಅದ್ಯಾಕಕ್ಕ, ಯಾವಾಗಾದ್ರೂ ನೀವೇ ಮಗುನ 2 ನಿಮಿಷ ಎತ್ಕೊಳಕ್ ಬಿಡು ಅಂತಿದ್ರಿ, ಈಗ ಯಾಕೆ ರೂಮಿಗೆ ಹೋಗುವಂತ ಫೋರ್ಸ್ ಮಾಡ್ತಿದ್ದೀರಾ ನನ್ಗೆ? ನಿನಗೆ ಒಳ್ಳೇದು ಹೇಳಿದಾಗ ಕೇಳಬೇಕು. ಉಲೂಚಿ ಪಾಪು ಮುಖ ಬದಲಾಗಿದೆ ಅನ್ನೋ ವಿಷಯ ದೊಡ್ಡ ಬೊಟ್ಟಮ್ಮನ್ಗೆ ಗೊತ್ತಿಲ್ವಲ್ಲ ವಿಕ್ಕಿ? ಅತ್ತೆ, ಎಲ್ಲ ವಿಷಯಗಳನ್ನ ಮನೇಲಿರೋರು ಎಲ್ರಿಗೂ ಹೇಳಬೇಕು ಅಂತ ನೋಡ್ತಿರಲ್ಲ, ನಿಮ್ಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಯಜಮಾನ್ರೆ, ಅವ್ರು ಏನಂದ್ರು ಅಂತ ಅವ್ರಿಗೆ ಹೀಗೆ ಬೈತಿದ್ದೀರಾ? ಮಗು ಮುಖ ಬದಲಾಗೋದು ಅಂದ್ರೇನು? ನನ್ಗೇನು ಅರ್ಥ ಆಗ್ತಿಲ್ಲ. ನಮ್ ತಿಲೋತ್ತಮ್ಮ ಅತ್ತೆ ಗಾಯತ್ರಿ ಮತ್ತೆ ಉಲುಚಿ ಪುಟ್ಟಿನ ಸರ್ಪದ್ವೀಪ ಕರ್ಕೊಂಡು ಹೋಗಿದ್ರು. ಹಾ, ಸರ್ಪದ್ವೀಪಕ್ಕ? ನೀವು ಯಾಕೆ ಅಷ್ಟೊಂದು ಶಾಕ್ ಆಗ್ತಿದ್ದೀರಮ್ಮ? ಅಯ್ಯೋ, ಸರ್ಪದ್ವೀಪಕ್ಕೆ ಬರೀ ಸರ್ಪಗಳು ಮಾತ್ರ ಹೋಗಿ ಬರ್ಬೋದು, ಬೇರೆ ಜೀವಿಗಳೇನಾದ್ರೂ ಹೋದ್ರೆ ಜೀವಂತವಾಗಿ ವಾಪಸ್ ಬರೋದು ಅಸಾಧ್ಯ. ಆದ್ರೆ ಗಾಯತ್ರಿ ವಾಪಸ್ ಬಂದ್ಲು ಬೊಟ್ಟಮ್ಮ. ನೀನ್ ದತ್ತು ಪುತ್ರಿ ಮಾತ್ರ ಅಲ್ಲ, ನಾನ್ ಹೆತ್ತಿರೋ ಉಲುಚಿ ಪುಟ್ಟಿನೂ ಗ್ರೇಟೆ. ಇವಳು ವಾಪಸ್ ಬಂದ್ಲಲ್ಲ. ಅದ್ರೊಳ್ ರೂಪ ಬದಲಾಗಿದೆ ಅಷ್ಟೇ. ವಾಪಸ್ ಬರೋಕೆ ಸಾಧ್ಯನೇ ಇಲ್ಲ. ಹೌದು, ನಮ್ಮ ಮಾಮ್ ಕೂಡ ಇನ್ನೂ ಬಂದೇ ಇಲ್ಲ. ಸುಮನ, ಏನೋ ನಡೀತಾ ಇದೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದ್ ಘಟನೆ ನಡೆದಿರ್ಬೇಕು. ಸರ್ಪದ್ವೀಪಕ್ಕೆ ಹೋಗಿ ಬಂದಿದ್ದಾರೆ ಅಂದ್ರೆ ಅದ್ಭುತನೇ, ಆದ್ರೆ ರೂಪ ಬದಲಾಗಿದೆ ಅಂದ್ರೆ ಅನುಮಾನನೇ. ನಿಜನೇ ಕಣಮ್ಮ, ಬೇಕು ಅಂದ್ರೆ ಮಗುನ ಎತ್ಕೊಂಡು ನೋಡು. ಎತ್ಕೊಳ್ದೆ ನೋಡಕ್ಕಾಗಲ್ವಾ? ಸ್ಪರ್ಶ ಮುಖ್ಯ ಸುಮನ. ಮಗುನ್ ಕೊಡು ಸುಮನ. ಎತ್ಕೊಂಡು ಹೊಟ್ಟೋದ್ರೆ ನನ್ ಜವಾಬ್ದಾರಿ. ಸರಿ, ಅರ್ಧ ನಿಮಿಷದ್ಕಿಂತ ನೀನ್ ಜಾಸ್ತಿ ಹೊತ್ತು ಎತ್ಕೊಳಂಗಿಲ್ಲ. ಹಾ, ಈ ಮಗು ನನ್ ಮಗಳು ಉಲುಚಿ ಅಲ್ಲ. ಏನ್ ಹೇಳ್ತಿದ್ದೀರಾ? ರೂಪ ಬದಲಾಗಿದ್ದಕ್ಕೆ ಗುರ್ತು ಹಿಡಿಯಕ್ಕೆ ಆಗ್ಲಿಲ್ಲ ಬೊಟ್ಟಮ್ಮಂಗೆ.
ಗುರುಗಳು ಬಂದ್ರು. ಹಾ, ಕರೆಕ್ಟ್ ಟೈಮ್ಗೆ ಬಂದ್ರೆ. ಬನ್ನಿ ಬನ್ನಿ ಬನ್ನಿ. ಸ್ವಾಮೀಜಿ, ಗಾಯತ್ರಿನ ಉಲುಚಿ ಪುಟ್ಟಿನ ನೀವೇ ಕರ್ಕೊಂಬಂದು ನಮ್ಗೆ ಒಪ್ಸಿದ್ರಿ. ಈಗ ನೋಡಿದ್ರೆ ದೊಡ್ಡಬುಟ್ಟಮ್ಮ ಅದು ಉಲುಚಿ ಅಲ್ಲ ಅಂತಿದ್ದಾಳೆ. ನನ್ನ ಮಗಳು ಉಲುಚಿ ಸರ್ಪ ದ್ವೀಪದಿಂದ ಬಂದಿದ್ದಾಳೋ ಇಲ್ಲ ಎಲ್ಲಾದ್ರೂ ಕಳ್ದೋದ್ಲೋ ಏನೋ. ಈ ಮಗು ಉಲುಚಿ ಅಲ್ಲ ಗುರುಗಳೇ. ಸಾಕು, ನೀನ್ ಎತ್ಕೊಂಡಿದ್ ಸಾಕು, ಕೊಡಿಲಿ, ಕೊಡು. ಸುಳ್ ಹೇಳಿ ಈ ಮಗು ನನ್ ಮಗು ಅಲ್ಲ ಅಂತ ಹೇಳಿ ಎತ್ಕೊಂಡು ಹೋಗ್ಬೇಕು ಅಂತಿದ್ಯೇನೋ. ಅಯ್ಯೋ ಸುಮನ, ನಿನ್ಗ್ಯಾರೋ ಮೋಡಿ ಮಾಡಿದ್ದಾರೆ. ಸರ್ಪ ಅಂಶದಿಂದ ಹುಟ್ಟಿರೋ ಉಲುಚಿನ ನಾನ್ ಯಾಕೆ ಗುರ್ತು ಹಿಡಿಯೋದಿಲ್ಲ? ರೂಪ ಬದಲಾಗಿದ್ಯೇನೋ? ಅದೇ ಅಂತ ಅನ್ನಲ್ವಾ? ಒಂದ್ ನಿಮಿಷ ಸುಮ್ಮನೆ ಇರ್ತೀರಾ ಗುರುಗಳೇ? ಆ ಮಗು ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ ಅದು ಉಲುಚಿ ಅಂತ. ನನ್ ಮಗುಗೇನಾದ್ರೂ ಆದ್ರೆ? ವೆಯ್ಟ್ ಸುಮನ. ಇಷ್ಟೊತ್ತವರೆಗೂ ಗುರುಗಳು ಸೈಲೆಂಟಾಗೇ ಇದ್ದಾರೆ ಅಂದ್ರೆ ಏನೋ ವಿಶೇಷ ಇರಬೇಕು. ಅಷ್ಟೇ ಅಂತೀರಾ? ಗುರುಗಳೇ ಹೇಳಿ, ಪ್ರಮಾಣಪೂರ್ವಕವಾಗಿ ಹೇಳಿದ್ರೆ. ಅಂತ ಮಾತು ಯಾಕೆ ವಿಕ್ರಾಂತ? ನಿಜವಾಗ್ಲೂ ಆ ಹಸುಗೂಸು ಉಲೂಚಿ ಅಲ್ಲ. ನಾನ್ ಹೇಳ್ತಾ ಇದ್ದೀನಲ್ಲ, ಆ ಸ್ಪರ್ಶ ನನಗ್ ಗೊತ್ತಾಗುತ್ತೆ. ಉಲುಚಿ ಅಲ್ವೇ ಅಲ್ಲ. ಉಲ್ಲುಚಿ ಅಲ್ಲ ಅಂದ್ರೆ ನನಗೆ ಯಾಕೆ ಕೊಟ್ಟಿದ್ದೀರಾ? ನಂಗೆ ಎತ್ಕೊಳಕ್ ಯಾಕೆ ಹೇಳಿದ್ರಿ? ಈ ಮಗು ನನಗ್ ಬೇಡ. ನೀನ್ ನನ್ ಮಗು ಅಲ್ಲ. ಹೋಗ್ಬರ. ಆವೇಶದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಮಗುನ ನಿನ್ ಕೈಯಿಂದ ನಾನು ಎತ್ಕೊಂಡೆ ಸುಮನ. ಎತ್ಕೋ ಅಕ್ಕ, ನೀನೇ ಸಾಕಿ ಬೆಳ್ಸು. ನನ್ ಮಗಳು ನನಗ್ ಬೇಕು. ಸುಮನ, ನೀನ್ ಸ್ವಲ್ಪ ಸುಮ್ಮನೆ ಇರು. ಅಷ್ಟಕ್ಕೂ ಈ ಮಗುನೇ ಉಲುಚಿ ಅಂತ ಹೇಳಿ ನಮ್ಮನ್ನ ನಂಬಿಸೋ ಅಂತ ಅಗತ್ಯ ಏನಿತ್ತು ಹೇಳಿ? ಸುಮನಾಗ್ ಮೋಸ ಮಾಡೋದಕ್ಕೆ ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ಅಂತ ಯೋಚನೆ ಬಂದಿದ್ದು ಗುರುಗಳಿಗಲ್ಲ, ನನಗೆ. ಸಂಶಯ ಯಾಕೆ ವಿಶಾಲ? ಮನಸ್ಸಲ್ಲಿರೋ ಮಾತನ್ನ ಹೊರಗೆ ಹಾಕಿ. ಸ್ವಾಮಿ, ಸರ್ಪ ದ್ವೀಪಕ್ಕೆ ಹೋಗದೆ ಇದ್ರೆ ತಿರುತ್ತಮ್ಮ ಮಾಮ್ಗೆ ಸಾವಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಮಕ್ಕಳನ್ನ ಕರ್ಕೊಂಡು ಮಾತಂತೆ ಮಾಮ್ ಹೋದ್ರು. ಆದರೆ ಇಷ್ಟು ದಿವಸ ಆದರೂ ಬರಲೇ ಇಲ್ಲ. ಅವ್ರ ವಿಷಯ ಇರ್ಲಿ ಬಿಡಿ ಗುರುಗಳೇ. ಗಾಯತ್ರಿ ಉಲುಚಿ ಚಿಕ್ಕ ಮಕ್ಕಳು, ಅವ್ರು ಕೂಡ ವಾಪಸ್ ಬಂದಿಲ್ಲ. ಬರ್ತಾರೆ ಹಾಸಿನಿ. ಯಾವಾಗ ಬರ್ತಾರೆ ಗುರುಗಳೇ? ಬೆಳಗ್ಗೆ ಆಗೋ ಅಷ್ಟಲ್ಲಿ ಬಂದ್ಬಿಡ್ತಾರೆ ಅಂತ ನಾವು ಕಾಯ್ತಿರ್ಬೇಕಾದ್ರೆ ವಿಶಾಲಾಕ್ಷಿ ಬಂದು ನಿಮ್ಮ ಅತ್ತೆ ಬರಲ್ಲ ಅಂತ ಹೇಳಿದ ತಕ್ಷಣ ನನ್ಗೇನು ಅರ್ಥನೇ ಆಗ್ಲಿಲ್ಲ. ಅವರು ಬರದೇ ಇದ್ರು ಮಕ್ಕಳ ಪರಿಸ್ಥಿತಿ ಏನಾಗುತ್ತೋ ಅನ್ನೋ ಯೋಚನೆಯಿಂದ ನಮಗೆಲ್ಲ ತುಂಬ ಗಾಬರಿ ಆಗಿತ್ತು ಸ್ವಾಮೀಜಿ. ಅಪಾಯ ಇದ್ದಿದ್ದು ತಿಲೋತ್ತಮಂಗೆ ಹೊರತು ಎಳೆ ಮಕ್ಕಳಿಗಲ್ವಲ್ಲ. ಇಲ್ಲಿವರೆಗೂ ಯಾರೂ ಮನೆಗೆ ವಾಪಸ್ ಬರ್ದೇ ಇರೋದಕ್ಕೆ ಎಲ್ಲ ಅಪಾಯ ಬಂದು ನನಗೆ ಅಂಟ್ಕೊಂಡಂಗಿದೆ. ಏನಾಯ್ತು? ಸುಮನ ಕೆರೋಸಿನ್ ತಗೊಂಡ್ ಬಂದು ನನ್ ಮೇಲೆಲ್ಲ ಚೆಲ್ಲಿ ಬೆಂಕಿ ಹಚ್ಚಕ್ ನೋಡಿದ್ಲು.
ಸದ್ಯ ದೇವ್ರ ದಯೆ ವಿಶಾಲಾಕ್ಷಿ ಅಲ್ಲೇ ಇದ್ದಿದ್ರಿಂದ ಯಾವ ಅಪಾಯನೂ ಆಗದೇ ಇರೋ ಹಾಗೆ ಕಾಪಾಡಿದ್ಲು. ಎಲ್ಲ ಆ ವಿಶಾಲಾಕ್ಷಮ್ಮ ತಾಯಿ ಲೀಲೆ ವಿಶಾಲ. ನೀವ್ ಹೀಗ್ ಹೇಳಿದ್ರೆ ಸುಮ್ಮನ ಮಾಡೋ ಹುಚ್ಚ ಕೆಲ್ಸ ಎಲ್ಲ ಅಮ್ಮನವ್ರ ಲೀಲೆ ಅಂತ ಹೇಳಿ ನಾವೆಲ್ಲ ಅನುಭವಿಸ್ಬೇಕೇನೋ ಅಂತ ನನ್ ಭಯ. ಹೌದು ಸ್ವಾಮಿ, ನನ್ನ ಮಗಳು ಉಲುಚಿ ಏನಾದ್ಲು ಏನ್ ಮಾಡಿದ್ರು ಅಂತ ನಮ್ ಜೊತೆ ಜಗಳ ಮಾಡ್ತಾ ಅವಳೇನ್ ಮಾಡ್ಕೋತಾಳ ಅನ್ನೋ ಒಂದೇ ಚಿಂತೆ ನಮ್ಗೆಲ್ರಿಗೂ ಆಗ್ಬಿಟ್ಟಿದೆ. ನೀವೇ ಬಗೆಹರಿಸ್ಬೇಕು. ಉಲುಚಿ ತಕ್ಷಣ ವಾಪಸ್ ಬಂದಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ ಗುರುಗಳೇ. ನಾಳೆ ಬೆಳಿಗ್ಗೆ ಸರ್ಪದ್ವೀಪದಿಂದ ಗಾಯತ್ರಿ ವಾಪಸ್ ಬರ್ತಾಳೆ. ಗಾಯತ್ರಿ ಬರ್ತಾಳ? ಮತ್ತೆ ಉಲುಚಿ ಬರೋದು ತಡ ಆಗುತ್ತೆ. ಮೊದ್ಲು ಗಾಯತ್ರಿ ಬರ್ತಾಳೆ, ಆಮೇಲೆ ಉಲುಚಿ ಬರ್ತಾಳೆ ಅಂತ ಹೇಳಿದ್ರೆ ಸುಮನನ್ ಪರಿಸ್ಥಿತಿ ಅದ್ ಏನಾಗುತ್ತೋ ಏನೋ. ಸ್ವಾಮಿ, ಒಂದು ಯೋಚನೆ. ಉಲುಚಿ ಬರೋವರೆಗೂ ಬೇರೆ ಯಾವ್ದಾದ್ರು ಮಗುನ ನಾವು ಮನೆ ಕರ್ಕೊಂಡು ಬಂದು ಅವಳೇ ಉಲುಚಿ ಅಂತ ಹೇಳಿದ್ರೆ? ಆ ಆಲೋಚನೆ ಒಳ್ಳೇದೇ. ಹಾಗೆ ಮಾಡೋಣ ಗುರುಗಳೇ. ಸುಮನನ್ ಸಿಟ್ಟು ಗೊತ್ತಿರೋ ನೀವೇ ನಮಗ್ ಸಹಾಯ ಮಾಡ್ಬೇಕು. ಗಾಯತ್ರಿ ಹೇಗೆ ಬರ್ತಾಳೆ ಸ್ವಾಮಿ? ಆ ವಿವರಗಳು ಗೌಪ್ಯ. ನಾಳೆ ನಾನೇ ಆ ಎಳೆ ಮಕ್ಕಳನ್ನ ಕರ್ಕೊಂಬರ್ತೀನಿ. ಹಾಸಿನಿ ಅಕ್ಕ, ನೀನ್ ಕೂಡ ನನ್ನ ಹತ್ರ ಒಂದ್ ಮಾತು ಹೇಳಲಿಲ್ವಲ್ಲ? ವಿಶಾಲ್ ಹೇಳ್ಬೇಡ ಅಂತ ಹೇಳಿದಾನೆ ನೈನಿ. ನನ್ನೊಳ್ಳೇದಿಕ್ಕೆ ನೀವ್ ಈ ಕೆಲ್ಸ ಮಾಡಿದೀರಂತ ನಿಮಗ್ ಖುಷಿ ಆಗ್ತಿದ್ಯೇನೋ? ಹೌದು ಸುಮನ, ಇಲ್ದೇ ಇದ್ರೆ ನೀನು ಏನು ಹೇಳ್ಬೇಡಿ ಬಾವಾ, ನನ್ಗೇನು ಹೇಳ್ಬೇಡಿ. ಏನೋ ನೋಡ್ತಾ ಇದ್ಯಾ ವಿಕಿ? ಕೋಪದಲ್ಲಿ ಏನ್ ಮಾಡ್ಕೋತಾಳೋ ಏನೋ. ಬೇಗ ಹೋಗೋ. ಸುಮನಾ, ಸುಮನಾ, ಗುರುಗಳು ಕೂಡ ಸುಳ್ಳು ಹೇಳೋದನ್ನ ಕಲ್ತಿದ್ದಾರೆ ಅಂದಂಗ ಆಯ್ತು. ಇವರೇ ಕಲ್ಸಿದಾರೆ ವಲ್ಲಭ. ನನ್ನ ತಂಗಿ ಬಗ್ಗೆ ಯೋಚನೆ ಮಾಡಿ ಹೀಗೆ ಮಾಡಿದ್ದಾರೆ ಚಿಕ್ಕಮ್ಮ. ನಿನ್ ಗಂಡನ್ ಪರ ವಹಿಸ್ಕೊಂಡ್ ಬರ್ಬೇಡ ನೈನಿ. ನಿನ್ ತಂಗಿ ಇರ್ತಾಳೋ ಹೋಗ್ತಾಳೋ ನೋಡು ಮೊದ್ಲು. ಸುಮನಾ, ಏನೇ ಇದು? ನಾನೇನ್ ಮಾಡ್ದೆ? ಮಾಡೋದೆಲ್ಲ ನೀವ್ ಮಾಡ್ತೀರಾ, ನನ್ನನ್ ಯಾಕೆ ಬೈತೀರಾ? ಹಿಂಗ್ ಇಷ್ಟ ಬಂದಿದ್ ಕೆಲಸ ಮಾಡಿದ್ರೆ ನಿನ್ಗೆ ಹುಚ್ಚು ಅನ್ನಲ್ವೇನೆ? ಆಗ್ಲೇ ಎಲ್ಲ ಹೇಗಿತ್ತೋ ಹಾಗಿದ್ದಿದ್ರೆ ಫೈಲ್ಸ್ ಎಲ್ಲ ನೀಟಾಗಿದೆ ಅಂತಿದ್ರಿ. ಈಗ ಹೀಗ್ ಮಾಡಿದ್ದಕ್ಕೆ ನನ್ನನ್ ಹುಚ್ಚಿ ಅಂತಿದ್ದೀರಾ. ಮತ್ತೆ ನಿಮ್ ಬ್ರೋ ಹಾಸಿನಿ ಅಕ್ಕ ಇಬ್ರು ನನ್ ಮಗ್ಳು ಬಂದಿಲ್ಲ ಅಂತ ಯಾರನ್ನ ಕರ್ಕೊಂಡ್ ಬಂದ್ರೆ ನಾನು ಏನ್ ಮಾಡ್ಬೇಕು? ಅಯ್ಯೋ, ಸ್ವಲ್ಪ ಯೋಚನೆ ಮಾಡು. ನಿನಗಿರೋ ಮುಂಗಪ್ಪಕ್ಕೆ ಉಲುಚಿ ವಾಪಸ್ ಬಂದಿಲ್ಲ ಅಂದ್ರೆ ನೀನೇನ್ ಮಾಡ್ಕೋತೀಯೋ ಅಂತ ಹಾಗೆ ಮಾಡಿರ್ಬೋದವ್ರು. ನಿಜನೇ, ಪಾಪ ವಿಶಾಲ್ ಅವರು ಒಳ್ಳೇದನ್ನೇ ಯೋಚನೆ ಮಾಡಿದ್ದಾರೆ. ಆದ್ರೆ ಆ ವಿಷಯನ ಮನೆಯವ್ರಿಗೆ ಯಾರಿಗೂ ಹೇಳ್ದೆ ಮುಚ್ಚಿಟ್ಟಿರೋದೇ ಸಮಸ್ಯೆ ಆಗಿದೆ. ನನ್ ಮಗು ಇಲ್ಲ ಅಂದ್ರೇನೆ ನನಗ್ ಸಿಟ್ಟು ಬರತ್ತೆ. ಆದ್ರೆ ಯಾರ್ದೋ ಮಗುನ್ ಕರ್ಕೊಂಡ್ ಬಂದು ನನ್ಗೆ ಎತ್ಕೊಳಕ್ ಕೊಟ್ರೆ ನನ್ಗೆ ಹೇಗಾಗ್ಬೇಡ? ಏಯ್, ಯಾಕೆ ಕಿರಿಸ್ತೀಯ? ನೈನಿ ಅದಕ್ಕೆ ಹೆತ್ತು ಮಗು ಗಾನವಿನ ಎತ್ಕೊಂಡ್ಬಂದು ನಾನು ನಿನ್ನ ಪಕ್ಕ ಮಲಗಿಸಿದ್ದಾಗ ನಿನ್ ಸ್ವಂತ ಮಗಳೇ ಅನ್ಕೊಂಡು 4 ತಿಂಗಳು ಅವಳಿಗೆ ಆರೈಕೆ ಮಾಡಿದೆ ಅಲ್ವಾ? ಆಗ ನೀವ್ ನನ್ಗೆ ನಿಜ ಹೇಳಲಿಲ್ಲ. ಇವಾಗ ಕೂಡ ಅಷ್ಟೇ ಕಣೆ. ದೊಡ್ಡ ಬಟ್ಟಮ್ಮ ಗುರುತು ಹಿಡಿಲಿಲ್ಲ ಅಂದಿದ್ರೆ ನಿನ್ ಮಗಳೇ ಅನ್ಕೊಂಡು ಅವಳನ್ನ ಸಾಕ್ತಾ ಇದ್ದೆ ನೀನು. ಅಯ್ಯೋ, ಅವಸರ ಪಟ್ಟು ನಿಜ ಹೇಳ್ಬಿಟ್ಟೆ. ಗಂಡ ಹೆಂಡತಿ ಜಗಳ ಮಾಡೋಕೆ ನಾನೇ ಕಾರಣ ಆಗ್ಬಿಟ್ಟೆ. ಓಹೋ, ಹಾಗಾದ್ರೆ ಸುಳ್ಳು ಹೇಳಿ ಅನ್ಯಾಯ ಮಾಡಿದ್ರು ಹೊರಗ್ನವ್ರೆಲ್ಲ ತಿಳ್ಕೊಳ್ಳೋವರ್ಗೂ ನೀವ್ ಒಳ್ಳೆ ಕೆಲ್ಸ ಮಾಡಿದ್ರಿ ಅಂತ ಅನ್ಕೊಂಡಿರ್ಬೇಕಾ?
ನಾನು ಮಾಡಕ್ಕಾಗಲ್ಲ. ನಮ್ಮ ಅಕ್ಕನ್ ಗಂಡ ಮಾಡಿದಾರಲ್ಲ, ಆಗ ನೀವ್ ಮಾಡಿದ ಕೆಲ್ಸ ಮೋಸ ಅಂತ ನಮ್ಮ ಅಕ್ಕ ನಿಮಗ್ ಬೈದಿದ್ದಕ್ಕೆ ನೀವ್ ಅವಳ ಕಾಲ್ ಹಿಡ್ದು ಕ್ಷಮಿಸಿ ಅದಕ್ಕೆ ಅಂತ ಕೇಳ್ಕೊಂಡ್ರಿ. ಮತ್ತೆ ಈಗ ವಿಶಾಲ್ ಬಾವ ನನ್ ಕಾಲ್ ಏ, ಅಯ್ಯೋ ಬೇಡ. ಛೇ, ನಿನ್ನ ಸಾಯಿಸಿದ್ರು ಪಾಪ ಬರಲ್ಲ ಅಂತ ನನಗೆ ಗೊತ್ತು. ಆದ್ರೆ ಉಲುಚಿಗೆ ಅನ್ಯಾಯ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ನಾನೇನು ಮಾಡ್ತಾ ಇಲ್ಲ. ಈಗ ಈ ಮನೇಲಿರೋ ಮಗು ಉಲುಚಿ ಅಲ್ಲ. ಇವಳ ಬಗ್ಗೆ ಅಲ್ಲ, ಸರ್ಪದ್ವೀಪದಿಂದ ವಾಪಸ್ ಬರ್ಬೇಕಲ್ಲ ಆ ಉಲುಚಿ ಬಗ್ಗೆ ಮಾತಾಡ್ತಿದ್ದೀನಿ. ಬರ್ದೇ ಇದ್ರೆ ಇವಳ ಬಾಯಿ ಯಾವತ್ತೂ ಸುಮ್ಮನೆ ಇರೋದಿಲ್ಲ. ಹೇಗ್ ಮಾತಾಡ್ತಾ ಇದ್ದಾಳೆ ತಾಯಿ, ಹೀಗೆಲ್ಲ ಮಾತಾಡ್ತಾಳ? ಹೇಳ್ರಿ, ಉಲುಚಿ ಏನಾದ್ರೂ ಬರ್ಲಿಲ್ಲ ಅಂದ್ರೆ? ನಾನು ಹೇಳಲ್ಲ, ನೀನೇ ಹೇಳು. ಬರ್ಲಿಲ್ಲ ಅಂದ್ರೆ ಯಾರನ್ನೋ ಕರ್ಕೊಂಡ್ ಬಂದು ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿರೋ ನಿಮ್ ಬ್ರೋ ನನಗೆ 10 ಕೋಟಿ ಕೊಡ್ಬೇಕು. ಏನಂತೀರಾ? ಹಾ, ದುಡ್ಡೇ ಮುಖ್ಯ ಅನ್ಕೊಂಡಿರೋ ಇವಳ ಹತ್ರ ನನ್ನ ಉಲುಚಿನ ಬಿಡ್ಬೇಕಾ? ಏನು ಅರಿದೇ ಇರೋ ಹಸುಗೂಸಿಗೆ ಬೆಲೆ ಕಟ್ಟಿದೀಯ ನೀನು. ಸರಿ, ಹಾಗೆ ಆಗ್ಲಿ ಬಿಡು. ಬಾ, ಒಂದು ವೇಳೆ ಉಲುಚಿ ಬಂದ್ಬಿಟ್ರೆ ಈ ಡೀಲ್ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಓಕೆ ಓಕೆನಾ? ಬಾ. ನನ್ನ ಕ್ಷಮಿಸ್ಬಿಡಿ ಗುರುಗಳೇ, ನಿಮ್ ಉದ್ದೇಶ ಗೊತ್ತಿಲ್ದೆ ಆ ಮಗು ಉಲುಚಿ ಅಲ್ಲ ಅಂತ ಹೇಳ್ಬಿಟ್ಟೆ. ಸತ್ಯ ನುಡಿದಿರೋ ನಿನ್ನ ಮೆಚ್ಕೋಬೇಕೇ ಹೊರತು ನಿಂದಿಸಬಾರ್ದು ನಾಗವೇಣಿ. ವಿಶ್, ನಿನ್ ನಾದ್ನಿಗೆ ನೀನ್ ಒಳ್ಳೇದ್ ಮಾಡಿದ್ಯಾ ಅಂತ ಅನ್ಕೊಂಡಿರ್ಬೋದು. ಆದ್ರೆ ಹೆತ್ ಮಗುನ ಬಿಟ್ಟು ಯಾರ್ದೋ ಮಗುನ ಕರ್ಕೊಂಡ್ ಬಂದ್ರೆ ಅದನ್ನ ದೊಡ್ಡ ಮನ್ಸ್ ಮಾಡಿ ಸ್ವೀಕಾರ ಮಾಡೋದಿಕ್ಕೆ ಅವಳನ್ನೇನ್ ನೈನಿ ಅಂತ ಅನ್ಕೊಂಡಿದ್ಯಾ? ಸುಮ್ಮನ ಸೂಜಿ ಅಂತ ಮನ್ಸು. ಉಲುಚಿ ಬರೋವರ್ಗಾದ್ರೂ ಸ್ವಲ್ಪ ತಾಳ್ಮೆಯಿಂದ ಇರ್ತಾಳೇನೋ ಅಂತ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಕಟ್ಕೊಂಡವನ್ಗೂ ಕೂಡ ಹೇಳ್ದೇನೆ ನಾಟಕ ಚೆನ್ನಾಗೇ ಮಾಡಿದ್ಯಾ. ಹಾ, ಇಷ್ಟಕ್ಕೆ ಓವರ್ ಆಗಿ ಆಡ್ತಿದ್ದೀರಾ? ನನ್ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ನಿಮ್ಗೆ. ಅಕ್ಕ ನಿಲ್ಸಕ್ಕ, ಒಂದ್ ಮಾಡಕ್ ಹೋಗಿ ಇನ್ನೊಂದಾಗಿದೆ ಇಲ್ಲಿ. ಹೋಗಿ ಸುಮ್ಮಿ ವಿಕಿನ ಕರ್ಕೊಂಡ್ ಬನ್ನಿ. ಜಗಳ ಆಡ್ತಿದಾರೋ ಏನೋ. ಆ ಥರ ಏನೂ ಇಲ್ಲ ಅತ್ತೆ. ಲೇ, ಇಬ್ರು ಒಟ್ಟಿಗೆ ಬಂದ್ರ? ಅದ್ಯಾಕ್ ಬಾವಾ ನೀವ್ ಆತರ ಮಾತಾಡ್ತಿದ್ದೀರಾ? ಇಬ್ರು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋ ತರ ಹತ್ರ ನಿಂತ್ಕೊಳಕ್ ಆಗಲ್ಲ ಅಲ್ವಾ? ಇಬ್ರು ಜೊತೆಲ್ ಬಂದಿದ್ ನೋಡಿ ಡೌಟ್ ಬಂತು. ವಿಶಾಲ್ ಬಾವಾ ಯಾಕೆ ಹೀಗ್ ಮಾಡಿದ್ರು ಅಂತ ಅರ್ಥ ಆಗೋ ಹಾಗೆ ವಿವರಿಸಿ ಹೇಳಿದ್ರು ನನ್ ಗಂಡ. ಆಗ ನನ್ ಸಿಟ್ಟು ಕಡಿಮೆ ಆಯ್ತು ಅಕ್ಕ. ಥ್ಯಾಂಕ್ಸ್ ಕಣೋ. ನಾನು ಮಾಡಬೇಕಾಗಿದ್ದ ಕೆಲಸನ ನೀನು ಮಾಡಿದ್ಯಾ. ಪರವಾಗಿಲ್ಲ ಬ್ರೋ. ಸ್ವಾಮೀಜಿ, ಸುಮನ ಬೇಜಾರ್ ಮಾಡ್ಕೋಬಾರ್ದು ಅಂತ ನೀವು ಉಲುಚಿ ಸ್ಥಾನಕ್ಕೆ ಇನ್ನೊಂದು ಮಗುನ್ ಕರ್ಕೊಂಬಂದ್ರಿ. ಹಾಗಾದ್ರೆ ಉಲುಚಿ ಯಾವಾಗ ಬರ್ತಾಳೆ? ಅದು ತಾನೇ ಕೇಳ್ಬೇಕಾಗಿರೋದು. ನೀವೇ ಹೇಳಿ ಗುರುಗಳೇ. ಸುಮನಾಗೆ ಕಾತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ. ಸರ್ಪದ್ವೀಪಕ್ಕೆ ಹೋಗಿರೋ ಉಲುಚಿ ಯಾವಾಗ ವಾಪಸ್ ಬರ್ತಾಳೋ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಅಮಾವಾಸ್ಯೆಯ ದಿನ ಉಲುಚಿನ ನೀವು ನೋಡ್ತೀರಾ? ನಿಮ್ಮ ಈ ಮಾತಿಂದ ನಮಗೆ ಧೈರ್ಯ ಬಂತು ಸ್ವಾಮಿ. ಮನೇಲಿ ಏನೂ ತೊಂದರೆಗಳಾಗದೆ ನಾನು ಮಾಡಿದ ಕೆಲಸಕ್ಕೆ ತಕ್ಷಣ ನಮಗೆ ಪರಿಹಾರ ಸಿಕ್ಕಂಗಾಗುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮಿ ವಿಶಾಲ್. ಅಯ್ಯೋ, ನಿಮ್ ಮಗಳೇನೋ ಬಂದ್ಲು. ಸುಮನ ಮಗು ಉಲುಚಿನೂ ಬರುತ್ತೆ. ಮತ್ ನಮ್ಮ ಮಾಮ್ ಕತೆ ಏನು ಬರಲ್ವಾ?